ಈ ಟಾಕ್ಸಿಕ್ ರಾಯ ನಿಮಗೆ ಗೊತ್ತಿರಬಹುದು, ಬಟ್ ಈ ರಾಯ ನಮ್ ಕರ್ನಾಟಕದಾಗ ವಿಶ್ವದ ಅತ್ಯಂತ ದೊಡ್ಡ ಏಕಶಿಲಾ ಮೂರ್ತಿ ಕಟ್ಸನ. ನಮಸ್ಕಾರ ಎಲ್ರಿಗೂ. ನಾ ಇವತ್ ಬಂದಿದ್ದು ಶ್ರವಣ ಬೆಳಗೊಳಕ. ತಾಯಿಯ ಒಂದು ಆಸೆಗೋಸ್ಕರ ಮಗ ಚಾವುಂಡರಾಯ ಇಷ್ಟೊಂದು ಅದ್ಭುತವಾದ ಸ್ಟ್ಯಾಚ್ಯೂ ನಿರ್ಮಾಣ ಮಾಡಿದ. ತಾಯಿಗೆ ಒಡಿಸಾದ ಬೌದ್ಧನಾಪುರದಲ್ಲಿರೋ ಬಾಹುಬಲಿ ಮೂರ್ತಿ ನೋಡ್ಬೇಕಂತ ಆಸೆ ಆಗ್ತದ. ಮಗ ಚಾವುಂಡರಾಯ ತನ್ನ ತಾಯಿ ಮತ್ತ ಗುರುವಿಗೆ ನಮ್ಮ ತಲಕಾಡಿನಿಂದ ಕರ್ಕೊಂಡ್ ಹೋಗ್ಬೇಕಾದ್ರ ಇಲ್ಲಿ ಚಂದ್ರಗಿರಿ ಬೆಟ್ಟದಲ್ಲಿ ಬಂದಿ ರಾತ್ರಿ ರೆಸ್ಟ್ ಮಾಡ್ತಾರ. ಮಲಗಿದ್ದಾಗ ಚಾವುಂಡರಾಯನ ಕನಸಲ್ಲಿ ದೇವಿ ಬಂದು, ವಯಸ್ಸಾದ ತಾಯಿ ಇದ್ದಾಳ, ಅಷ್ಟೊಂದು ದೂರ ದಟ್ಟ ಅಡವಿಯಲ್ಲಿ ವಿಷಪೂರಿತ ಸರ್ಪಗಳಿರ್ತಾವ, ನಿನ್ಗೆ ಹೋಗ್ಲಕ್ ಬಿಡಲ್ಲ. ಅಲ್ಲಿ ಹೋಗೋದ್ಕಿಂತ ಈ ಪವಿತ್ರವಾದ ಜಗದಲ್ಲಿ ನಿಂತು ನೀನು ಇಲ್ಲಿಂದ ಬಾಣ್ ಬಿಡು, ಒಂದು ಬಂಡೆಯಲ್ಲಿ ರಫ್ ಮೂರ್ತಿ ಸಿಗ್ತದ ಅಂತ ಹೇಳಿದಾಗ ಬಾಣ ಬಿಡ್ತಾನ. ಡೀಟೇಲ್ಡ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ ದಾಗ ಇರ್ತದ. ಆ ದಿನ ತೀರ್ಥಾಂಕರಿಗೆ 100 ಜನ ಮಕ್ಕಳು, ಅದರಲ್ಲಿ ಭರತ ಮತ್ತು ಬಾಹುಬಲಿ ನಡ್ಬರ್ಕ 3 ಯುದ್ಧಗಳಾಗ್ತಾವ. ಮಲ್ಲ ಯುದ್ಧದಲ್ಲಿ ಬಾಹುಬಲಿ ಭರತನಿಗೆ ಎತ್ತಿ ಬಡಿಬೇಕ್ ಅನ್ಕೊಳ್ತಾನ, ಅಷ್ಟರಲ್ಲೇ ರಿಯಲೈಸೇಷನ್ ಆಗಿ ಕೆಳಗಿಳಿಸ್ತಾನ. ಇದ್ರ ಮುಂದಿನ ಸ್ಟೋರಿ ಮತ್ ಈ ಪ್ಲೇಸಿಗೆ ಶ್ರವಣ ಬೆಳಗೊಳ ಅಂತ ಯಾಕೆ ಹೆಸರು ಬಂತು ಮತ್ತ ಸಲ್ಲೇಖನ ಇಲ್ಲಿ ಬಂದಿ ನಾ ತಿಳ್ಕೊಂಡ. ಕಂಪ್ಲೀಟ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ ದಾಗ ಇರ್ತದ. ನೀವು ಫಿಟ್ ಇದ್ದಾಗ ಬಂದ್ರಿ ಅಂದ್ರೆ ಈ ಬೆಟ್ಟ ಹತ್ಕೊಂಡ್ ಹೋಗ್ಬೋದು, ಇಲ್ಲ ಅಂದ್ರೆ ಏಜ್ ಆದ್ಮೇಲೆ ಬಂದ್ರಿ ಅಂತಂದ್ರೆ ಈ ಲೈನ್ ಅಲ್ಲಿ ಈ ತರ 4 ಜನ ಹೊತ್ಕೊಂಡ್ ಹೋಗ್ತಾರ. ಮೋಹನ್ ಲಾಲ್ ಅವರು ರಾಂಗ್ ಲೈನ್ ಅಲ್ಲಿ ಹೋಗ್ಲತ್ತಾರ, ಅದು ಬರೋ ಲೈನ್ ಅದ, ಇದು ಹೋಗೋ ಲೈನ್ ಅದ.